ಎಲ್ಲರ ಮನೋಕಾಮನೆಗಳನ್ನು ಈಡೇರಿಸುವ ಮೊಮ್ಮಾರವರ ಆದರ್ಶವನ್ನು ನಾವೆಲ್ಲರೂ ಅನುಸರಿಸೋಣವೆಂದು ಗದುಗಿನ ಬ್ರಹ್ಮಕುಮಾರಿ ರೇಖಾ ಅಕ್ಕವರು ಹೇಳಿದರು. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ರಾಜಯೋಗಿನಿ ಜಗದಂಬ ಸರಸ್ವತಿ ಸ್ಮೃತಿ ದಿನಾಚರಣೆಯಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಅವರು, ಮೊಮ್ಮಾರವರ 14ನೇ ವರ್ಷದಲ್ಲಿ ಬಾಬಾನ ಮಗುವಾಗಿದ್ದಳು. ನಾವು ಜೀವಿಸುವ ಗಳಿಗೆ ಅಂತಿಮ ಗಳಿಗೆ ಎಂದು ತಿಳಿದಾಗ ಪ್ರತಿಯೊಂದು ಕ್ಷಣವನ್ನು ಸಾರ್ಥಕ ಪಡೆದುಕೊಳ್ಳಬಹುದು. ಒಂದು ಸಲ ತಪ್ಪು ಮಾಡಿದರೆ ಮತ್ತೆ ಇಡೀ ಜೀವಮಾನದಲ್ಲಿ ತಪ್ಪುಗಳನ್ನು ಮಾಡದೆ ಜೀವನವನ್ನು ಸಮೃದ್ಧವಾಗಿ ಮಾಡಿಕೊಂಡ ಏಕೈಕ ವ್ಯಕ್ತಿ ಎಂದರೆ ಅದು ಮೊಮ್ಮ ಎಂದರು. ಸ್ಥಳೀಯ ಬ್ರಹ್ಮಕುಮಾರಿ ಗೀತಕ್ಕ ಸೇರಿದಂತೆ ಮತ್ತಿತರರು ಮಾತನಾಡಿದರು. ಕಪ್ಪತ್ತಗುಡ್ಡದ ಯೋಗ ಗುರುಮಾತೆ ಓಂಕಾರೇಶ್ವರಿ, ಈಶ್ವರಪ್ಪ, ಬಸವರಾಜ್, ರವಿ ಸೋಂಶಿ, ಪ್ರೊಫೆಸರ್ ಎ.ಬಿ. ಕೆಂಚರೆಡ್ಡಿ, ಸಿದ್ದಯ್ಯ ಕೊಣ್ಣೂರ್, ಬಸನಗೌಡ ಪಾಟೀಲ್, ವೀರಯ್ಯ ಶಿವಪ್ಪನಮಠ್, ದೊಡ್ಡ ಬಸಪ್ಪ ಹಕಾರಿ, ಶರಣಬಸಪ್ಪ ದಾನಕೈ, ವೀರಣ್ಣ ನಿಂಗೋಜಿ, ನಿಂಗಪ್ಪ ಯರಾಸಿ, ಚಂದ್ರು ಮಸಬಂಚಿನಾಳ್, ಮುತ್ತಯ್ಯ ಮುಲಕ್ ಸಮುದ್ರ ಸೇರಿದಂತೆ ಮುಂತಾದವರು ಇದ್ದರು. ವರದಿ ವಿ.ಎಸ್. ಶಿವಪ್ಪನಮಠ, ಯಲಬುರ್ಗಾ. ಯಾಕೆ ಇವರು ಲಕ್ಷ್ಮಿ ಆದ್ರು ಅಂತ ಹೇಳ್ತಾರೆ. ಭಗವಂತನ ಎಲ್ಲಾ ಪ್ರಕಾರದ ಕೀ ಇವ್ರ ಕಡೆ ಬಂತಂದ್ರೆ ಇವ್ರು ಏನಾಗ್ಬಿಟ್ರು ಅವಾಗ ಭಗವಂತನ ಎಲ್ಲಾ ಸಂಪತ್ತಿಗೆ ಅಧಿಕಾರಿಯಾದ್ರು. ಆದ್ರೆ ಅದನ್ನ ಉಳಿಸುವುದು, ಅದನ್ನ ಬೆಳೆಸುವುದು ಬಹಳ ಚಂದ ಏನ್ ಮಾಡಿದ್ರು ಅವರು ಸಂಪಾದನೆ ಮಾಡಿ ತೋರಿಸಿದ್ರು. ಆಗಿನ 14 ವರ್ಷದ ವಯಸ್ಸಿನ ಕನ್ಯೆ ಅಷ್ಟೇ, ಅಷ್ಟು ದೊಡ್ಡ ಜವಾಬ್ದಾರಿ ಭಾರವನ್ನು ಏನ್ ಮಾಡಿದ್ರು ನಿಭಾಯಿಸಿದ್ರು. ನೋಡಿದ್ರೆ ಮಮ್ಮ ಬಹಳ ಕಡು ಬಡತನದಲ್ಲಿ ಸಮರ್ಥರಿಗೆ ಹೇಳ್ತಾರೆ, ನೋಡಿ ನಿಮ್ ಸಕ್ಕರೆ ಚಕ್ಕೆ ಅವ್ರು ಏನ್ ಮಾಡ್ರಿ ಒಳಗ್ ಕರೀರಿ ಅಂತ ಆಯ್ತು. ಹಿಂಗೆ ಬರ್ತಿದ್ರು. ಆಮೇಲೆ ಒಂದು ಸ್ವಲ್ಪ ದಿನ ಆದ್ಮೇಲೆ ಎಲ್ಲರೂ ಬಾಬಾನ ಹತ್ರ ಕಂಪ್ಲೇಂಟ್, ಯಾರ ಬಗ್ಗೆ? ರಾಧೆ ಬಗ್ಗೆ. ಇವ್ರ ಹೆಸರೇನಿತ್ತು? ರಾಧೆ. ಆವಾಗ ಬಾಬಾನ ಹತ್ರ ಏನ್ ಕಂಪ್ಲೇಂಟು? ಬಾಬಾ ಅವರು ರಾಧೆ ಇದ್ದಾರಲ್ಲ, ದಿನ ಕ್ಲಾಸಿಗೆ ಬರ್ತಾರಲ್ಲ, 15 ದಿವಸದಿಂದ ಬರೀ ಒಂದೇ ಫ್ರಾಕ್ ಹಾಕೊಂಡು ಬರ್ತಿದ್ದಾರೆ. ಅವರು ಏನ್ ಮಾಡಂಗಿಲ್ಲ, ಡ್ರೆಸ್ ಚೇಂಜ್ ಮಾಡಂಗಿಲ್ಲ. ಅವರು ದಿನ ಯಾಕೆ ಅವರು ಮಮ್ಮ ಆದ್ರು ಅಂತ 14ನೇ ವರ್ಷದ ವಯಸ್ಸಿನ ಕನ್ಯೆ ಇಡೀ ಜಗತ್ತಿಗೆ ತಾಯಿ ಆದ್ರಲ್ಲ, ಜನವಂತೆ ಆದ್ರಲ್ಲ, ಎಂತ ಅದ್ಭುತ ಶಕ್ತಿ ಅವರಲ್ಲಿರ್ಬೋದು. ಯಾರು ಹೇಳುವಂತ ಕಡ್ಡಿ ಎತ್ತಿ ಇಟ್ಟು ಗೊತ್ತಿಲ್ಲ. ಇವಾಗ ನಂಗೆ ಗ್ಯಾಸ್ ಅಲ್ಲಿ ಇರ್ಲಿ ಬಿಡಿ, ಹೋಗುವಲ್ಲ